ಬಿಗ್ ಬಾಸಿನ ಮಾಜಿ ಸ್ಪರ್ಧಿ ರಜತ್ ರೀಲ್ಸ್ ವಿವಾದ ಶುರು ಆಗ್ಬಿಟ್ಟಿದೆ. ಸುಮ್ಮನೆ ಇರಲ್ಲ, ಒಂದಲ್ಲ ಒಂದು ಪ್ರಕರಣ ಆಗ್ತಾನೆ ಇರುತ್ತೆ. ಬಿಗ್ ಬಾಸಿನ ಮಾಜಿ ಸ್ಪರ್ಧಿ ರಜತ್ ರೀಲ್ಸ್ ವಿವಾದ ಮುನ್ನೆಲೆಗೆ ಬಂದಿದೆ. ವೈರಲ್ ರೀಲ್ಸ್ ಕುರಿತು ನಟ ರಜತ್ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರಿಗೂ ನೋವು ಮಾಡುವಂತ ವಿಡಿಯೋ ಅಲ್ಲ ಅದು, ಇದು ರಜತ್ ರಿಯಾಕ್ಷನ್. ನೋಡಿ, ಹಿಂದೆಯೂ ಕೂಡ ಇದೇ ರೀತಿಯಾಗಿ ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ಓಡಾಡಿದ್ರು. ನಂತರ ಪಾರಂಪರಿಕ ತಾಣಗಳ ಮುಂಭಾಗದಲ್ಲಿ ನಿಂತ್ಕೊಂಡು ಫೋಟೋ ಶೂಟು, ಕೈಯಲ್ಲಿ ಸಿಗರೇಟು, ಜಾಲಿಯಾಗಿದ್ದು ಒಂದಿಷ್ಟು ಕಾಂಟ್ರವರ್ಸಿನ ಮೈಮೇಲೆ ಹಾಕೊಂಡಿದ್ರು. ಈಗ ಮುಂದುವರಿದಂತೆ ಸುಮ್ಮನಾಗಿಲ್ಲ. ನೋಡಿ, ಕವರಲ್ಲಿ ಪೆಟ್ರೋಲ್ ಅದನ್ನೆಲ್ಲ ತುಂಬಿಕೊಂಡು ಪೆಟ್ರೋಲ್ ಬಾಂಬ್ ಮಾದರಿಯ ನಿಟ್ಟಿನಲ್ಲಿ ಇದೆ ಇದು. ಒಂದು ರೀತಿ ನೋಡಿ ಎಷ್ಟು ಭಯಾನಕವಾಗಿದೆ. ಇದರಿಂದ ಯಾರಿಗೂ ನೋವು ಮಾಡುವಂತ ಉದ್ದೇಶ ಇರಲಿಲ್ಲ, ಜೊತೆಯಲ್ಲಿ ಯಾರಿಗೂ ಕೂಡ ನೋವು ಮಾಡುವ ಹಾಗಿಲ್ಲ. ಈ ವಿಡಿಯೋ ಇಷ್ಟು ಸುದ್ದಿ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಇದೊಂದು ಪ್ರಮೋಷನ್ ವಿಡಿಯೋ ಅಷ್ಟೇ. ಯಾವ ರೀತಿ ಆಕ್ಟ್ ಮಾಡಬೇಕು ಅಂತ ಹೇಳಿದ್ರು, ನಾನು ಅದೇ ರೀತಿಯಾಗಿ ಆಕ್ಟ್ ಮಾಡಿದ್ದೀನಿ. ನೋಡಿ, ಆ ನಿಟ್ಟಿನಲ್ಲಿ ಏನೇನು ಸೇಫ್ಟಿ ಮೆಷರ್ಸ್ಗಳನ್ನು ತೆಗೆದುಕೊಳ್ಳಬೇಕು ಅದನ್ನ ತೆಗೆದುಕೊಳ್ಳಲಾಗಿದೆ ಅಂತ ಈ ಬಗ್ಗೆ ಒಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಜತ್ ಅವರು. ನನಗೆ ವಿಷಯ ಏನಾಗಿದೆ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು ಫೋನ್ ಮಾಡಿ ಈ ತರ ಒಂದು ಘಟನೆ ಆಗಿದೆ ಅಂತ ಹೇಳೋರ್ಗು ನನಗೆ ವಿಷಯ ಗೊತ್ತಿಲ್ಲ. ಒಂದು ಬ್ರೈಟ್ ಪ್ರಮೋಷನಲ್ ವಿಡಿಯೋ ಮಾಡಿರೋ ಒಂದು ಕಾರಣಕ್ಕೆ ಇದು ಹಲವಾರು ಸುದ್ದಿ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಸೊ ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ಹರ್ಟ್ ಮಾಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ಹಾನಿ ಮಾಡುವಂತ ಒಂದು ವಿಡಿಯೋ ಅಲ್ಲ. ಇಟ್ ವಾಸ್ ಜಸ್ಟ್ ಅ ಪ್ರಮೋಷನಲ್ ವಿಡಿಯೋ. ಆಮೇಲೆ ಮೀ ಬೀಯಿಂಗ್ ಅನ್ ಆರ್ಟಿಸ್ಟ್ ಯಾವ ತರ ಮಾಡ್ಬೇಕಾಗಿತ್ತು ಅಂತ ಹೇಳ್ಕೊಟ್ರು ಆ ತರ ಮಾಡಿದೀನಿ ಹೊರತು ಬೇರೆಯವ್ರಿಗೆ ಹರ್ಟ್ ಮಾಡ್ಬೇಕು ಅನ್ನೋದು ಯಾವ ಇಂಟೆನ್ಷನ್ಸು ಇಲ್ಲ. ಆಮೇಲೆ ಇದರ ಒಂದು ಪ್ರಮೋಷನಲ್ ವಿಡಿಯೋ ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಹಾಕಿರೋದು ನನಗೆ ಗೊತ್ತಿಲ್ಲ. ಗೊತ್ತಾಗಿದ ತಕ್ಷಣ ನಮ್ಮ ಟೀಮ್ ಹತ್ರ ಮಾತಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದೀವಿ. ಆಮೇಲೆ ಆ ಜಾಗದಲ್ಲಿ ಮಾಡಿರೋ ಒಂದು ತುಂಬಾ ಸೇಫ್ಟಿ ನೋಡ್ಕೊಂಡೆ ಮಾಡಿರೋದು. ಎಲ್ಲ ಹುಡುಗರು ನಿಂತಿದ್ರು. ಆಮೇಲೆ ಅಲ್ಲಿ ತುಂಬಾ ಸೇಫ್ಟಿ ನೋಡ್ಕೊಂಡು ಮಾಡಿರುವಂತ ಒಂದು ಜಾಗ ಅದು. ಒಂದು ಕಾರ್ನರ್ ರೋಡ್ ಅಲ್ಲಿ ಮಾಡಿರುವಂತ ಒಂದು ವಿಡಿಯೋ. ಕನಕಪುರ ರೋಡ್ ಹತ್ರ ಒಂದು ಮಾಡಿರುವಂತ ಪ್ರಮೋಷನಲ್ ವಿಡಿಯೋ ಅದು. ಆಮೇಲೆ ಆ ಊರು ಅಧ್ಯಕ್ಷರ ಹತ್ರನು ಮಾತಾಡಿ, ಸರ್ ಈ ತರ ಒಂದು ಜಾಗದಲ್ಲಿ ಮಾಡ್ತಾ ಇದೀವಿ, ಇಸ್ ಇಟ್ ಸೇಫ್ ಅಂತ ಕೇಳ್ಕೊಂಡು ಪ್ರತಿಯೊಂದು ಸೇಫ್ಟಿ ನೋಡ್ಕೊಂಡು ಮಾಡಿರುವಂತ ಒಂದು ವಿಡಿಯೋ. ಯಾರಿಗೂ ಹಾನಿ ಮಾಡಿಲ್ಲ, ಆಗೂ ಇಲ್ಲ ಅಲ್ಲಿ. ಸೊ ಆ ತರ ಒಂದು ಪ್ರಮೋಷನಲ್ ವಿಡಿಯೋ ಮಾಡಬಾರ್ದಾಗಿತ್ತು. ಇದು ನಮ್ಗೆ ಬೇರೆ ಇಂಟೆನ್ಷನ್ ಯಾವುದೂ ಇಲ್ಲ. ಇಟ್ ವಾಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಆ ಪ್ರಮೋಷನಲ್ ವಿಡಿಯೋ ನಮ್ಮ ಟೀಮ್ ಅವ್ರು ಹಾಕಿರೋದು ನನಗೆ ಗೊತ್ತಿಲ್ಲ, ಅದನ್ನ ಡಿಲೀಟ್ ಮಾಡಿಸಿದೀನಿ. ಆಮೇಲೆ ಅಲ್ಲಿ ಇರೋ ಊರವ್ರ ಹತ್ರ ಎಲ್ಲ ಮಾತಾಡಿ ಪರ್ಮಿಷನ್ ತಗೊಂಡು ಮಾಡಿರುವಂತ ಒಂದು ವಿಡಿಯೋ. ಡಿಸ್ಕ್ಲೇಮರ್ ಕೂಡ ಹಾಕಿದೀವಿ. ಸೊ ದಯವಿಟ್ಟು ಇದನ್ನ ಒಂದು ದೊಡ್ಡ ನ್ಯೂಸ್ ಮಾಡೋದು ಬೇಡ ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಲವ್. ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.